ಕಮಲ್, ನಿಮ್ಮಮ್ಮನೂ ಕೀರ್ತಿನೂ ಇನ್ನೂ ಬರಲೇ ಇಲ್ವಲ್ಲಪ್ಪ. ರೀ ಕರೆದ್ರಂತಲ್ಲ, ಏನು? ಗೀತಾ, ಒಂದು ಸಲ ಈ ಮಾವಿನ ಹಣ್ಣಿನ ಸುವಾಸನೆನ ನೀನು ಅನುಭವಿಸು. ರೀ ಏನಾಗಿದೆ ನಿಮ್ಮಿಬ್ರಿಗೂ? ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋದು ಬಿಟ್ಬಿಟ್ಟು ಮಾವನ ಹಿಡ್ಕೊಂಡು ಮೂಸ್ತಾ ಇದ್ದೀರಲ್ಲ. ಕಿಕ್ಕು ಮಾಮ್, ಕಿಕ್ ಹೊಡಿತಾ ಇದೆ. ಕಿಕ್ಕ? ನೀವೇನು ಬೆಳಿಗ್ಗೆ ಬೆಳಿಗ್ಗೆ ಟೈಟ್ ಆಗಿದ್ದೀರಾ ಹೇಗೆ? ಹೌದಮ್ಮ, ಫುಲ್ ಟೈಟ್. ಈ ಮಾವಿನ ಹಣ್ಣಿನ ಸುವಾಸನೆನ ಅನುಭವಿಸ್ತಾ ನಮ್ಮನ್ನು ನಾವೇ ಮರೆತು ಬಿಟ್ಟಿದ್ವಿ. ಓಹೋ, ಆ ನರಹರಿ ಹುಚ್ಚು ನಿಮಗೂ ಹಿಡ್ಕೊಂಡಿದೆ ಅನ್ಸುತ್ತೆ. ಕೀರ್ತಿ, ನಡಿ ಹೋಗೋಣ. ಇವರು ವಾಸನೆ ತೊಗೊತ ಕೂತಿರ್ಲಿ, ಬಾ. ಕೀರ್ತಿ ನನ್ನ ಮುದ್ದು ತಂಗಿ, ಈ ಮ್ಯಾಂಗನ ಒಂದು ಸರಿ ಸ್ಮೆಲ್ ಮಾಡಿ ನೋಡು, ಇದ್ರ ಗಮ್ಮತ್ತೇನು ಅಂತ ಗೊತ್ತಾಗುತ್ತೆ. ಮಾರ್ವೆಲಸ್ ಮ್ಯಾಂಗೋ, ವಾಟ್ ಅ ಪ್ಲೆಸೆಂಟ್ ಓಡರ್. ಆ ಅದ್ಭುತನ ತೋರ್ಸೋಣ ಅಂತಲೇ ನಿಮ್ಮನ್ನು ಕರೆದಿದ್ದು. ಹೌದಮ್ಮ, ನಿಜವಾಗ್ಲೂ ದೇವಲೋಕದಿಂದ ತಂದಿರೋ ಮಾವಿನ ಹಣ್ಣಿನ ಥರನೇ ಇದೆ. ನೋಡಬೇಕಿದ್ರೆ ನಂಬೋಕೆ ಆಗ್ತಾ ಇಲ್ಲ ರೀ. ಒಬ್ಬೊಬ್ಬೊಬ್ಬ ಎಷ್ಟು ಗಮ್ ಅಂತಿದೆ. ರೀ ಎಲ್ಲ ಮರೆತು ಯಾವುದೋ ಲೋಕದಲ್ಲಿ ತೇಲ್ತಾ ಇರೋ ಹಾಗಿದೆ ರೀ. ನನಗೂ ಅಷ್ಟೇ ಗೀತಾ. ಬೇರೆ ಯಾವುದೋ ಲೋಕದಲ್ಲಿ ಬೇರೆ ಯಾರೋ ಜೊತೆ ತೇಲ್ತಿರೋ ಆಗಿದೆ. ರೀ, ಈ ನರಹರಿ ಅಂದರೆ ಯಾರು? ಆಗಲೇ ಹೇಳದ್ನಲ್ಲ ಗೀತಾ, ನಮ್ಮ ಆಫೀಸಿನ ಸ್ಟಾಫ್ ಅಂತ. ಓ, ನಮ್ಮ ಕಮಲ್ ಜೊತೆ ಅವ್ರ ತಂಗಿ ಮದುವೆ ಫಿಕ್ಸ್ ಮಾಡಬೇಕು ಅಂತಿದ್ವಲ್ಲ, ಅವರೇನಾ ಇವರು? ಹೌದು, ಅದೇ ಮರ್ಯಾದ ಪುರುಷೋತ್ತಮ. ಅಯ್ಯೋ, ಅವರಷ್ಟು ದೂರದಿಂದ ನಮ್ಮ ಮನೆ ಬಾಗಿಲಿಗೆ ಎಂತಹ ಸುವಾಸನೆ ಭರಿತವಾದ ಮಾವಿನ ಹಣ್ಣು ತಂದುಕೊಟ್ಟಿದ್ದಾರೆ. ನಾವು ಅವರು ಒಂದು ಕಪ್ ಕಾಫಿನಾದರೂ ಮಾಡಿಕೊಡ್ಬೋದಾಗಿತ್ತು. ಅಲ್ಲ, ಬಾದಾಮಿ ಹಾಲನ್ನೇ ಮಾಡಿಕೊಡ್ಬೋದಾಗಿತ್ತು. ಮುಂದಿನ ಸಲ ನಮ್ಮ ಮನೆಗೆ ಬನ್ನಿ ಅಂತ ಮನವಿ ಮಾಡ್ಕೊಂಡು, ಆಗ ನೀನು ಬಾದಾಮಿ ಹಲ್ವನೇ ಮಾಡಿಕೊಡು. ರೀ, ನಾವು ಯಾಕೆ ಅವ್ರ ಜೊತೆ ಸಂಬಂಧ ಬೆಳೆಸಬಾರ್ದು? ಯು ಆರ್ ರೈಟ್. ಅವ್ರು ಕೊಟ್ಟಿರೋ ಮಾವನಣ್ಣೆ ಇಷ್ಟು ಸೊಗಸಾಗಿರಬೇಕಾದ್ರೆ ಇನ್ನು ಅವ್ರ ಮನೆ ಹುಡುಗಿಗೆ ಎಷ್ಟು ಒಳ್ಳೆ ಗುಣ ಇರಬಹುದು. ಹೌದು ರೀ, ಅವಳಿ ಮನೆ ಸೊಸೆ ಆಗೋಕ್ಕೆ ಎಲ್ಲ ಯೋಗ್ಯತೆಗಳು ಇದೆ ರೀ. ಅವ್ರ ಹತ್ರ ಮಾತಾಡ್ರಿ. ನೀ ಹೇಳ್ತಿರೋದು ಸರಿ ಗೀತಾ, ಆದರೆ ನಮ್ಮ ಕಮಲ್ ಒಪ್ಬೇಕಲ್ಲ. ದೊಡ್ಡಪ್ಪ ಯಾಕೆ ಬರ್ಲಿಲ್ಲ ಅಂತ ಏನಾದರೂ ಹೊಳಿತಾ? ಇಲ್ಲ, ಏನೂ ಹೊಳಿಲಿಲ್ಲ. ಹಾ, ಬಾಸ್ ಮನೆ ತುಂಬಾ ದೂರ ಅಲ್ವಾ, ಅದಕ್ಕೆ ದೊಡ್ಡಪ್ಪ ಬರೋದು ತುಂಬಾ ಜಡ ಆಗಿದೆ ಅನ್ಸುತ್ತೆ. ನನಗೇನೋ ನಿನ್ ಮ್ಯಾಜಿಕ್ ಟುಸ್ ಅಂದಿದೆ ಅನ್ಸುತ್ತೆ. ಬಾಸ್ ದೊಡ್ಡಪ್ಪನ ಮಾವಿನ ನಂತರ ಹಿಸ್ಕಿ ಓಡಿಸಿರ್ಬೇಕು ಅನ್ಸುತ್ತೆ. ಬಾಯ್ ಮುಚ್ಚು, ಮ್ಯಾಜಿಕ್ ಬಗ್ಗೆ ಜೋಕ್ ಮಾಡ್ಬೇಡ. ನಾನು ಎಷ್ಟೇ ಮ್ಯಾಜಿಕ್ ಮಾಡಿದ್ರೆ ನಿಮ್ಮದು ಯಾಕಾಗಿದೆಯಲ್ಲ? ಅಯ್ಯೋ, ನನ್ನ ಮೇಲೆ ಯಾಕೆ ಸಿಟ್ ಮಾಡ್ಕೋತ್ಯಾ? ದೊಡ್ಡಪ್ಪ ಯಾಕೆ ಬಂದಿಲ್ಲ ಅದನ್ನ ಹೇಳು. ಅಮ್ಮ, ಅಮ್ಮ, ಇರು. ಅಮ್ಮ, ದೊಡ್ಡಮ್ಮ, ಅಜ್ಜಿ ಪಿಜ್ಜಾಜಿ ರೂಮಲ್ಲಿ ಇದ್ರು. ಏನಾಯ್ತು ದೊಡ್ಡಮ್ಮ? ಲಡ್ಡು, ನಿಮ್ಮ ದೊಡ್ಡಪ್ಪನಿಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ಅವ್ರು ತೆಗಿತಾನೆ ಇಲ್ಲ ಕಣೋ. ಏನಾಗಿದೆಯೋ ಏನೋ, ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ. ಅಮ್ಮ, ಕೇಳಿಸ್ಕೊಂಡ್ಯಾ?
ದೊಡ್ಡಪ್ಪ ಫೋನು ರಿಸೀವ್ ಮಾಡ್ತಿಲ್ವಂತೆ. ಈ ಮ್ಯಾಜಿಕ್ ಆಗಿದ್ರೆ ಅವ್ರು ಯಾಕೆ ಫೋನ್ ಎತ್ತಿರ್ತಿರ್ಲಿಲ್ಲ? ಏನೋ ಆಗಿದೆ. ಅಯ್ಯಯ್ಯೋ, ಹೌದಾ? ನನ್ನ ಮ್ಯಾಜಿಕ್ ಆಗ್ಲಿಲ್ವಾ? ದೊಡ್ಡಪ್ಪ ಮನೆಗೆ ಹೋಗೇ ಬಿಟ್ರಾ? ಈ ಅವಮಾನ ನಂಗೆ ಸಹಿಸೋಕೆ ಸಾಧ್ಯ ಇಲ್ಲ. ನಾನಿಲ್ಲಿ ಇರೋದಿಲ್ಲ. ಈ ಕ್ಷಣನೇ ಹೊಟ್ಟೋಗ್ತೀನಿ. ತಾಯಿ, ಇದಲ್ಲಿ ನನ್ನ ತಪ್ಪೇನಾದ್ರು ಇದೆಯಾ? ನನ್ನ ಜೀವನದಲ್ಲಿ ಇದುವರೆಗೆ ನನ್ನ ಜೇಬಿಂದ ಇನ್ನೊಬ್ರಿಗೆ 1 ಪೈಸಾ ಖರ್ಚು ಮಾಡಿದವನಲ್ಲ. ನಿನಗೆ ಗೊತ್ತು ಎಷ್ಟು ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ, 1 ರೂಪಾಯಿ ಉಂಡಿಗೆ ಹಾಕಿದ್ದೀನಾ? ಇಲ್ಲ. ಅಂಥವನು ಸೀಸನ್ನಲ್ಲದ ಸೀಸನಲ್ಲಿ ರಸ್ಪುರಿ ಮಾವಿನ ಹಣ್ಣ ಆ ಬಾಸಿಗೆ ತೊಗೊಂಡೋಗಿ ಕೊಟ್ಟೆ. ಆದ್ರೆ ಅವನು ನಾಯಿನ ಓಡಿಸ್ದ ನನ್ನನ್ನು. ಏನೋ ಅವನಿಗೆ ಕಾಶ್ಮೀರಿಂದ ಆಪಲ್ ಕಿತ್ಕೊಂಡ್ಬಂದು ಕೊಡೋಕ್ಕಾಗುತ್ತಾ? ಎಷ್ಟು ಬೆಣ್ಣೆ ಹಚ್ಚು ಸರಿ ಹೋಗ್ತಾ ಇಲ್ಲ. ಈ ಬಾಸ್ಗಳೆಲ್ಲ ಯಾಕೆ ಹೀಗೆ ಅಂತ. ನನ್ನಿಂದ ಅನ್ನ ತಿಂತಾ ಇದ್ದೀರಾ, ನನ್ನಿಂದ ಅನ್ನ ತಿಂತಾ ಇದ್ದಾರೆ. 3 ಹೊತ್ತು ನಾವೇ ಅನ್ನದಾತರು ಅಂತ ಹೇಳ್ಕೊತಾ ಇರ್ತಾರೆ. ನನ್ನಂತ ಟ್ಯಾಲೆಂಟೆಡ್ ಪರ್ಸನ್ ಇವ್ರ ಆಫೀಸಲ್ಲಿ ಕೆಲಸ ಮಾಡದೇ ಇದ್ರೆ ಇವ್ರು ಅನ್ನ ತಿನ್ನಕ್ಕೆ ಆಗ್ತಾ ಇತ್ತಾ? ಇದನ್ನ ಯಾಕೆ ಯೋಚನೆ ಮಾಡಲ್ಲ? ಆಯ್ತು, ಈ ಕೆಲಸಕ್ಕೆ ಎಳ್ಳು ನೀರು ಬಿಟ್ಟಾಗೇನೆ. ತಾಯಿ, ಕೆಲಸ ಕಳ್ಕೊಂಡು ಮನೇಲಿ ಎಲ್ಲರ ಹತ್ರ ಚೀತು ಅನ್ನಿಸ್ಕೊಳ್ಳೋಕ್ಕಿಂತ ಹಿಮಾಲಯಕ್ಕೆ ಹೋಗೋದೇ ಸರಿ. ಈಗ ನಿಂಗೆ ಸಂತೋಷನಾ? ಒಟ್ಟಿನಲ್ಲಿ ನಾನು ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ಆಕ್ಚುಲಿ ಅವತ್ತು ಬಾಸೆ ಮದುವೆ ಪ್ರಪೋಸಲ್ ಇಟ್ಟಿದ್ದು. ನಾನೇನು ಹೋಗಿ ಅವ್ರ ಕಾಲ್ ಬಿದ್ದು ಕೇಳ್ಕೊಂಡಿದ್ದ. ಆಗ ಎಲ್ಲ ಎಡವಟ್ಟಾಗೋಯ್ತು. ಯಾಕೆ ಹೀಗೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವಿರೋ ಮನೆಯಲ್ಲಿ ಭೂತ ಐತೆ. ಏಯ್, ನೀನು ಮಾಡೋಕೆ ಬೇರೆ ಕೆಲಸ ಇಲ್ವೇನೋ? ನೋಡೋ, ಯಾವ ಭೂತ ಆದ್ರೂ ಸರಿ, ನಾನು ಒಂದು ಕೂಗು ಹಾಕಿದ್ರೆ ಸಾಕು, ಓಡೋಗುತ್ತೆ. ಗೊತ್ತಾ? ಏಟ್ ಮೇಲೆ ಏಟು ಬೀಳ್ತಾನೆ ಇದೆ. ಅಯ್ಯೋ ದೇವ್ರೆ, ಆ ಭೂತಾನೆ ನಿನ್ಗಿಂತ ಪವರ್ಫುಲ್ಲಾ? ಹಿಂಗಾದ್ರೆ ನಿನಗೆ ಯಾರು ಪೂಜೆ ಮಾಡ್ತಾ ದೇವ್ರೆ? ಬೀದಿಲಿ ಗಂಡು ದೇವ್ರುಗಳಿದ್ದಾರೆ. ಅದೆಲ್ಲ ಬಿಟ್ಟು ನಿನ್ನ ಹತ್ರ ಯಾತಿಗೆ ಬರ್ತೀನಿ ಹೇಳು? ಹೆಣ್ಣು ತಾಯಿ ದೇವರು ಮನಸ್ಸು ಮೃದುವಾಗಿರುತ್ತೆ ಅಂತ. ಆದ್ರೆ ನೀನು ಕಲ್ಲು ಮನ್ಸು ಮಾಡ್ಕೊಂಡು ಕೂತಿಯಲ್ಲ, ತಪ್ಪಲ್ವಾ? ಆ ಪಕ್ಕದ ಮನೆ ಗೂಬೆ ಹೇಳಿದ ನಿಜಾನೇ ಇರಬೇಕು, ಅದು ಭೂತದ ಮನೆನೇ ಇರಬೇಕು. ಆಕ್ಚುಲಿ ನಾನೇ ಎಗರಾಡ್ಬಿಟ್ಟೆ. ಅಯ್ಯೋ, ಅಂದ್ರೆ ಈಗ ನಾವಿರೋದು ಭೂತದ ಮನೆನಾ? ಅದು ಯಾವ ಹೊತ್ತಿನಲ್ಲಿ ಮನೇಲಿ ಯಾರನ್ನು ಬಲಿ ತೊಗೊಂಡ್ಬಿಡ್ತೋ ಏನೋ. ಅಯ್ಯೋ, ನಾ ಈಗಲೇ ಮನೆಗೆ ಹೋಗ್ಬೇಕು. ಹಿಮಾಲಯ ಕ್ಯಾನ್ಸಲ್. ಏನೊಳ್ಳೆ ಮಕ ಪಿಜ್ಜಾ ಅಜ್ಜಿ ಥರ ಆಗಿದೆ. ಮ್ಯಾಜಿಕ್ ಮಾಡಿದ್ದೀನಿ ಅಂತ ಜಂಬ ಕೊಚ್ಕೋತಿದ್ದೆ. ಈಗ ನೋಡು, ನಿನ್ ಮ್ಯಾಜಿಕ್ ಟುಸ್ ಅಂದಿದ್ದೆ ತಾನೆ? ಯಾಕೆ ಹೆಂಗಾಯ್ತು ಅಂತಾನು ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ನಿನಗಾಗದೆ ಇಷ್ಟು ಚಿನ್ಕುಳ್ಳಿ ಪಟಾಕಿ ಹೊಡಿಯೋರು ರಾಕೆಟ್ ಬಿಡಕ್ಕಾಗುತ್ತಾ? ನೀನು ಕಳ್ಸ್ವಾಮಿಗಳ ಥರ ಅಸ್ಪುಸ್ ಲಿಂಬು ಜ್ಯೂಸ್ ಮಾಡಕ್ಕೆ ಲಾಯಕ್ಕು. ನೋಡು, ನಂಗೆ ಸಿಟ್ ಬಸ್ಬಿಡ. ನನಗೆ ಕೋಪ ಬಂದ್ರೆ ಅಷ್ಟೇ. ಈಗಲೇ ನಿಮ್ ಕುಲು ಎಮಡಿ ಬೋರ್ಡ್ ಮಾಡ್ಬಿಡ್ತೀನಿ. ಅಸ್ಪುಸ್ ಲಿಂಬು ಜ್ಯೂಸ್ ಅಂಜಲಿ ಮ್ಯಾಜಿಕ್ ಮಾಡಬೇಡ ಅಂಜಲಿ, ಪ್ಲೀಸ್ ಅಂಜಲಿ. ಸ್ಕೂಲ್ ತುಂಬ ಹುಡುಗಿರಿದ್ದಾರೆ ಅಂಜಲಿ, ಎಲ್ಲ ನನ್ನ ಆಡ್ಕೋತಾರೆ ಅಂಜಲಿ, ಪ್ಲೀಸ್ ಅಂಜಲಿ. ಇದು ಜೈ ಕರ್ನಾಟಕನಾ?